ಸಿನಿಮಾ ಅಂದರೆ ಒಂದು ಕನಸು. ನೀವು ಕನಸನ್ನ ರಾತ್ರಿ ಮಲಗ್ದಾಗ ಕಾಣ್ತೀರ, ಆದರೆ ಸಿನಿಮಾದಲ್ಲಿ ಪರದೆ ಮೇಲೆ ನೋಡ್ತೀರ. ಡೈರೆಕ್ಟರ್ ಕನಸಿರ್ಬೋದು, ಕಥೆ ಬರೆಯೋರ ಕನಸಿರ್ಬೋದು, ಹೀಗೆ ಹಲವಾರು ರೀತಿಯ ಕನಸುಗಳನ್ನು ದೃಶ್ಯ ಮಾಧ್ಯಮದಲ್ಲಿ ನಿಮ್ಮ ಮುಂದೆ ಸಿನಿಮಾ ಮಂದಿ ತಂದಿಡ್ತಾರೆ. ಅದನ್ನು ನೋಡೋರು ಪ್ರೇಕ್ಷಕರು. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಯಾವ ರೀತಿಯಾಗಿದೆ ಸಿನಿಮಾ, ಈ ನಡುವೆ ಅದಕ್ಕೆ ಸಾಕಷ್ಟು ಪ್ಯಾರಾಮೀಟರ್ಸ್ಗಳಿದೆ. ಸಿನಿಮಾ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದಕ್ಕೆ. ಅದನ್ನೇ ಇರಲಿ, ನಾವು ಒಂದು ಸಿನಿಮಾವನ್ನು ಮಾಡಬೇಕಾದ್ರೆ ಹಲವಾರು ಕನಸುಗಳನ್ನು ಹೊತ್ತು ಆ ಕನಸುಗಳನ್ನು ದೃಶ್ಯ ಮಾಧ್ಯಮದಲ್ಲಿ ನಾವು ನಿಮ್ಮ ಮುಂದೆ ತಂದಿಡಬೇಕಾದ್ರೆ ಸರಿನೋ ತಪ್ಪೋ, ನಮ್ಮ ಅನಿಸಿಕೆಯಲ್ಲಿ ಸರಿ ಅನಿಸಿದ್ದನ್ನ ನಾವು ನಿಮ್ಗೆ ಹೇಳ್ತೀವಿ. ಈ ಸರಿ ತಪ್ಪು ಅನ್ನೋ ವಿಷಯ ಇದೆಯಲ್ಲ, ಅವರವರ ಭಾವಕ್ಕೆ ಬಿಟ್ಟಿದ್ದು. ಅವರವರಿಗೆ ಸರಿ ಅನಿಸಿದ್ದನ್ನ ಅವ್ರು ಸರಿನೇ ಅನ್ಕೊಳ್ತಾರೆ. ಇದರಲ್ಲಿ ಕಾನೂನು ಬೇರೆ ಕೆಲಸವನ್ನ ಮಾಡುತ್ತೆ. ಅಂದ್ರೆ ಸರಿ ತಪ್ಪುಗಳನ್ನ ಸರಿಯಾಗಿ ತೂಗಿ ಹೇಳುತ್ತೆ. ಅದರಲ್ಲಿ ಆಮೇಲೆ ನಮಗೆ ಗೊತ್ತಾಗೋದು ಇದು ಸರಿನೋ ಇದು ತಪ್ಪು ಅಂತ. ಆದ್ರೆ ಸಿನಿಮಾ ರಂಗದಲ್ಲಿ ಹಾಗಾಗಲ್ಲ. ಕನಸುಗಳನ್ನ, ಅನಿಸಿಕೆಗಳನ್ನ ತಮ್ಮದೇ ಒಂದು ದೃಷ್ಟಿಯಲ್ಲಿ ನಿಮ್ಮ ಮುಂದೆ ಇಡ್ತಾರೆ. ಯಾಕೆ ಈ ವಿಷಯ ಹೇಳ್ತೀನಿ, ಇವತ್ತು ಮಾತನಾಡೋಣ. ರಿಯಲ್ ಬರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. FMCಯ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವಾರ ಬಂದು ನೀವು ನೋಡ್ತಾ ಇದ್ದೀರಿ. ನಿಮ್ಗೆಲ್ರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬನ್ನಿ, ಈ ವಾರ ಯಾವ್ಯಾವ ಕಾರ್ಯಕ್ರಮಗಳನ್ನ, ಅಂದ್ರೆ ಯಾವ್ಯಾವ ಸಿನಿಮಾಗಳು ನಿಮಗೆ ತೆರೆನಲ್ಲಿ ಕಾಣ್ತಾ ಇದೆ, ಅಂದ್ರೆ 22ನೇ ತಾರೀಕು ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನೋಡಿ, ಕನ್ನಡದಲ್ಲಿ 6 ಸಿನಿಮಾ, ಹಿಂದಿಯಲ್ಲಿ 1, ತೆಲುಗುನಲ್ಲಿ 4, ತಮಿಳಲ್ಲಿ ಯಾವುದೇ ಸಿನಿಮಾಗಳಿಲ್ಲ, ಮಲಯಾಳಂನಲ್ಲಿ 2, ಇಂಗ್ಲಿಷಲ್ಲಿ 1, ಒಟ್ಟು 14 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದಾಗಿ ನಾವು ನೋಡ್ತಾ ಹೋದ್ರೆ, ನೋಡಿ, ಸೆಪ್ಟೆಂಬರ್ 21 ಅನ್ನುವಂಥ ಒಂದು ಸಿನಿಮಾ. ಏನಪ್ಪ ಈ ಸಿನಿಮಾ ಅಂದ್ರೆ, ನಾನು ಸೂಚ್ಯವಾಗಿ ಹೇಳೇ ಬಿಡ್ತೀನಿ. ಅಲ್ಝೈಮರ್ ಅನ್ನುವಂಥ ಒಂದು ಕಾಯಿಲೆ ಇದೆ. ಈ ಕಾಯಿಲೆ ಏನಪ್ಪ ಅಂದ್ರೆ ಮರೆವಿನ ಕಾಯಿಲೆ. ನಾವು ಯಾರು ಅನ್ನೋದನ್ನೇ ಮರ್ತು ಹೋಗುವಂತ ಒಂದು ಕಾಯಿಲೆ. ಈ ಕಾಯಿಲೆ ಬಗ್ಗೆನೇ ಕನ್ನಡದಲ್ಲೂ ಒಂದು ಸಿನಿಮಾ ಬಂದಿತ್ತು, ನಿಮಗೆ ಗೊತ್ತಿದೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಅದರಲ್ಲಿ ಈ ಮರೆವಿನ ಕಾಯಿಲೆ ಇರೋರು ಕಳೆದು ಹೋಗ್ಬಿಡ್ತಾರೆ. ಅವ್ರನ್ನ ಹುಡುಕೋದ್ರಲ್ಲಿ ಏನೇನು ಕಷ್ಟಪಡಬೇಕಾಗುತ್ತೆ ಅನ್ನೋ ವಿಷಯ ಇತ್ತು. ಆದರೆ ಈ ಸಿನಿಮಾ ಮರವಿನ ಕಾಯಿಲೆ ಇರುವಂತ ಅಲ್ಝೈಮರ್ ರೋಗಿಯ ಬಗ್ಗೆನೇ ಇದೆ. ಬಟ್ ವಿಷಯ ಸ್ವಲ್ಪ ಡಿಫರೆಂಟ್ ಆಗಿದೆ. ಏನಪ್ಪಾ ಅಂದ್ರೆ, ಈ ಕಾಯಿಲೆ ಮತ್ತು ಈ ಕಾಯಿಲೆ ಇರೋವರ ಆರೈಕೆ ಮಾಡುವವರ ಕುರಿತಾದಂತಹ ಒಂದು ಸಿನಿಮಾ. ಅಲ್ಝೈಮರ್ನಿಂದ ಬಳಲ್ತಾ ಇರತಕ್ಕಂತಹ ರಾಜ್ 60 ವರ್ಷದ ವ್ಯಕ್ತಿ. ಅವರ ಸ್ಥಿತಿ ಹದಗೆಡ್ತಾ ಇದ್ದಂತೆ ನರ್ಸ್ ಕಮಲಾ ಅವರ ಜೀವನಾಡಿ ಆಗ್ತಾಳೆ. ಭಾವನಾತ್ಮಕ ಬೆಂಬಲದ ಜೊತೆಗೆ ಆರೈಕೆಯನ್ನ ಮಾಡ್ತಾರೆ. ರೋಗಿಯ ಆರೈಕೆ ಮಾಡುವ ಮಹಿಳೆಯ ಹೋರಾಟಗಳು, ಕಾಯಿಲೆ ನಿಭಾಯಿಸುವಾಗ ಎದುರಾಗುವ ಸವಾಲುಗಳು ಏನೇನು, ಅದರಲ್ಲೂ ಅಲ್ಝೈಮರ್ ಇರೋರಿಗೆ ಕೋವಿಡ್ ಬಂದ್ರೆ ಹೇಗಿರುತ್ತೆ, ಕ್ವಾರಂಟೈನ್ ಸ್ಥಿತಿಯಲ್ಲಿ ಆರೈಕೆ ಮಾಡೋದು ಹೇಗೆ, ಖಂಡಿತವಾಗಿಯೂ ಇದೊಂದು ಕೇಸ್ ಸ್ಟಡಿಯಾಗಿ ಈ ಸಿನಿಮಾ ನೋಡ್ಬೇಕು. ನಾವು ತಿಳಿದುಕೊಳ್ಳೋದು ಬಹಳಷ್ಟಿದೆ. ಕಮರ್ಷಿಯಲ್ ಅಂಶಗಳ ಜೊತೆಗೆ ಕಂಟೆಂಟ್ ಹೊಂದಿರುವ ಅಂತಾರಾಷ್ಟ್ರೀಯ ಶೈಲಿಯ ನೈಜ ಕಥೆ ಆಧಾರಿತ ಸಿನಿಮಾ ಇದು. FMD ವಿಸಿಕಾ ಫಿಲಮ್ಸ್ ಲಾಂಛನದಡಿಯಲ್ಲಿ ರಮೇಶ್ ಭಂಡಾರಿ, ವಿಜಯ್ ಚೌಧರಿ ಹಾಗೂ ಶ್ರೀನಿವಾಸ್ ಬೆಟ್ಟದಪುರ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, 22 ವರ್ಷದ ಕರೇನ್ ಕ್ರಿಸ್ಟಿ ಸುವರ್ಣ ಮೊದಲ ಬಾರಿಗೆ ದೊಡ್ಡ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ. ಈ ಮೊದಲು ಇವರು ಹೈಡ್ ಅಂಡ್ ಸಿಕ್ ಅನ್ನುವಂತಹ ಒಂದು ಕಿರುಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಹೂವೇ ಹೂವೇ ಈ ಹಾಡು ಯಾರ್ದು ಅಂತ ಗೊತ್ತಲ್ವಾ? ಆ ಹಾಡಿನಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರಿಯಾಂಕಾ ಉಪೇಂದ್ರ ನರ್ಸ್ ಆಗಿ ಅಭಿನಯಿಸಿದ್ದಾರೆ. ಅಲ್ಝೈಮರ್ ರೋಗಿಯಾಗಿ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅಭಿನಯಿಸಿದ್ದಾರೆ. ರಾಜಶೇಖರ್ ಕಥೆ ಬರೆದಿದ್ದಾರೆ. ಕೈಲಾಶ್ ಖೇರ್ ಹಾಡುಗಳಿಗೆ ದನಿಯಾಗಿದ್ದಾರೆ. ಪ್ರತಿಷ್ಠಿತ ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಈ ಸಿನಿಮಾ ಆಯ್ಕೆಯಾಗಿದ್ದು ಒಂದು ಹೆಮ್ಮೆಯ ವಿಷಯ. ಸೆಪ್ಟೆಂಬರ್ 21 ಈ ಟೈಟಲ್ ನಲ್ಲೂ ಕೂಡ ಒಂದು ವಿಶೇಷ ಇದೆ. ವಿಶೇಷ ಏನ್ ಗೊತ್ತಾ? ಅದು ವಿಶ್ವ ಅಲ್ಝೈಮರ್ ದಿನ ಕೂಡ ಹೌದು. ಈ ಸಿನಿಮಾ ಕನ್ನಡ ಅಷ್ಟೇ ಅಲ್ಲ, ಹಿಂದಿಯಲ್ಲಿ ಕೂಡ ತೆರೆ ಕಾಣ್ತಾ ಇದೆ. ಸಂಗೀತವನ್ನ ವಿನಯ್ ಚಂದ್ರ, ಛಾಯಾಗ್ರಹಣವನ್ನ ಅನಿಲ್ ಕುಮಾರ್ ಕೆ, ತಾರಾಗಣದಲ್ಲಿ ಪ್ರಿಯಾಂಕಾ ಉಪೇಂದ್ರ, ಪ್ರವೀಣ್ ಸಿಂಗ್ ಸೊಸಿಡಿಯಾ, ಝರೀನಾ ವಹಾಬ್,
ಅಮಿತ್ ಖೇಲ್, ಜೀತ್ ಶಿದಾಯ್, ಆಯೇಷಾ ಐಮನ್, ನೆಲ್ಲೂಲಿ ಪಿ ರಾಜಶೇಖರನ್, ರಿಕಿ ರುದ್ರ, ಸಚಿನ್ ಪಾಟೇಕರ್ ಅಂದ್ರೆ ನಾನಾ ಪಾಟೇಕರ್ ಅವರ ಸೋದರಳಿಯ. ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತೇನೆ. ಅದರ ಪೋಸ್ಟರ್ ಅನ್ನ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಸೆಪ್ಟೆಂಬರ್ 21. ಇನ್ನ ಮುಂದಿನ ಸಿನಿಮಾ ನಾವು ನೋಡೋದಾದ್ರೆ ಅಸುರನ ಕೈಯಲ್ಲಿ ಪಾರಿಜಾತ ಅಂತ. ಏನಪ್ಪಾ ಇದು ಅಸುರನ ಕೈಯಲ್ಲಿ ಪಾರಿಜಾತ ಅಂದ್ರೆ, ನೋಡಿ ಅದರ ಒಂದು ಪೋಸ್ಟರ್ನ ಮೊದಲನೇ ನಾನು ತೋರಿಸ್ಬಿಡ್ತೀನಿ. ಅಸುರನ ಕೈಯಲ್ಲಿ ಪಾರಿಜಾತ, ನಾವಂತೀವಿ ಅಯ್ಯೋ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗಾಯ್ತು ಅಂತ ಒಂದು ಗಾದೆ ಮಾತೆ ಇದೆ. ಸೊ ಇಲ್ಲೂ ಕೂಡ ಅಸುರನ ಕೈಯಲ್ಲಿ ಪಾರಿಜಾತ ಅಂದ್ರೆ ಏನಪ್ಪಾ ಈ ಸಿನಿಮಾ? ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಒಬ್ಬ ಯಶಸ್ವಿ ಜಾಹೀರಾತು ಏಜೆನ್ಸಿ ಮಾಲೀಕ, ಅವನಿಗೆ ಹುಡುಗಿಯೊಬ್ಬಳ ಮೇಲೆ ಲವ್ ಆಗುತ್ತೆ. ಅವನದೇ ಕಂಪನಿಯ ಉದ್ಯೋಗಿಯೊಬ್ಬನಿಗೆ ಆಕೆಯ ಮೇಲೆ ಕಣ್ಣು. ಮತ್ತಿನ್ನೇನು, ದ್ವೇಷ, ಅಸೂಯೆ ಮತ್ತು ಕೊಲೆಗಳು. ಇದು ಅವರ ಜೀವನವನ್ನ ಹಾಳು ಮಾಡುತ್ತೆ. ಇವೆಲ್ಲ ಗೊಂದಲದ ನಡುವೆ ಕೊನೆಗೆ ಆ ಹುಡುಗಿ ಈ ಇಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಿದ್ಲೋ, ಆ ರೋಚಕ ತಿರುವಿನಲ್ಲಿ ಅಸುರ ಯಾರಾದ್ರು ಅನ್ನೋದೇ ಈ ಸಿನಿಮಾದ ಗುಟ್ಟು. ಜೀವನದಲ್ಲಿ ಬೇಕಾದ ವಸ್ತು ಪಡೆಯಲು ಮನುಷ್ಯತ್ವ ಮರೆತು ರಾಕ್ಷಸ ಗುಣ ತಾಳುವಂತಹ ಕುರಿತು ಈ ಸಿನಿಮಾ ಹೇಳುತ್ತೆ. ಸಮೀಕ್ಷಾ ಪಿಕ್ಚರ್ಸ್ ಅಡಿಯಲ್ಲಿ ಕಾರ್ತಿಕ್ GN ಈ ಸಿನಿಮಾವನ್ನು ನಿರ್ಮಿಸಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಇತಿಹಾಸ ಹಾಗೂ ಆಧುನಿಕತೆಗೆ ತಕ್ಕಂತೆ ಚಿತ್ರಕಥೆ ಬರೆದು ತೇಜಸ್ವಿ ವಿಘ್ನೇಶ್ ನಿರ್ದೇಶನದ ಜೊತೆ ಅಭಿನಯವನ್ನು ಮಾಡಿದ್ದಾರೆ. ಕಾರ್ತಿಕ್ ಜೊತೆ ಯಶ್ ಶೆಟ್ಟಿ ನಾಯಕರಾಗಿದ್ದು, ಕಿರುತೆರೆ ನಟಿ ರಜನಿ ಗೌಡ ನಾಯಕಿಯಾಗಿದ್ದಾರೆ. ಪ್ರಮೋದ್ ಶೆಟ್ಟಿ ಹಾಗೂ ಪ್ರದೀಪ್ ಪೂಜಾರಿ ಪ್ರಮುಖ ಪಾತ್ರದಲ್ಲಿದ್ದಾರೆ. ಛಾಯಾಗ್ರಹಣವನ್ನ ರಾಕೇಶ್ ಸಿ ತಿಲಕ್, ಸಂಕಲನವನ್ನ ವಿಜಯ್ ಸಿಂದಗಿ, ಸಂಗೀತವನ್ನ ಕ್ರಿಸ್ಟೋಫರ್ ಜಾಯ್ಸನ್, ಸಾಹಸವನ್ನ ನವೀನ್ HV. ತಾರಾಗಣದಲ್ಲಿ ಕಾರ್ತಿಕ್ JN, ತೇಜಸ್ವಿ ವಿಘ್ನೇಶ್, ರಜನಿ ಗೌಡ, ತೇಜಸ್ವಿ ವಿಘ್ನೇಶ್, ಪ್ರಮೋದ್ ಶೆಟ್ಟಿ, ಪ್ರದೀಪ್ ಪೂಜಾರಿ, ಪ್ರಭೀತ್ ಮೊಗವೀರ, KS ಶ್ರೀಧರ್ ಹಾಗೂ ಮಂಜುನಾಥ್ ಹೆಗ್ಡೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಕುಚುಕು ಅಂತ. ಈ ಶಬ್ದ ಕೇಳಿಸಿದ ತಕ್ಷಣನೇ ನಮ್ಗೆ ನೆನಪಾಗೋದು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು. ನಿಮಗೆಲ್ಲ ನೆನಪಿರ್ಬೋದು, ಕುಚುಕು ಗೆಳೆಯರು ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದೆ ಅಂಬರೀಷ್ ಅವರು ಹಾಗೂ ವಿಷ್ಣುವರ್ಧನ್ ಅವರು ನಿಜ ಜೀವನದಲ್ಲೂ ಅಂತಹ ಒಂದು ಸ್ನೇಹ ಇತ್ತು, ಸಿನಿಮಾದಲ್ಲೂ ಕೂಡ ಅದೇ ತರ ಸ್ನೇಹ ಇರುವಂತಹ ಒಂದು ಸಿನಿಮಾವನ್ನ ಮಾಡಿದ್ರು. ಈಗ ಈ ಕುಚುಕುನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಇಬ್ರು ಸ್ನೇಹಿತರು ಒಂದು ಕೆಟ್ಟ ಗಳಿಗೆಯಲ್ಲಿ ಬೇರೆ ಬೇರೆ ಆಗ್ತಾರೆ. ಒಬ್ರಿಗೊಬ್ರು ದ್ವೇಷನೂ ಶುರು ಮಾಡ್ತಾರೆ. ಈ ಸ್ನೇಹಿತರಿಬ್ಬರ ಗಂಡು ಮಕ್ಕಳು ಇನ್ನೂ ಸ್ನೇಹಿತರಾಗೇ ಉಳಿದಿರ್ತಾರೆ. ಈ ಮಕ್ಕಳ ಸ್ನೇಹ ಎರಡೂ ಕುಟುಂಬದಲ್ಲಿ ಅಸೂಯೆ ಸಂಘರ್ಷವನ್ನ ಸ್ವಲ್ಪ ಕಡಿಮೆನೂ ಮಾಡುತ್ತೆ. ಹಿಂಗೆ ಇರುವಾಗ ಮತ್ತೆ ಎರಡೂ ಕುಟುಂಬದ ನಡುವೆ ಮಾರಾಮಾರಿ ಶುರುವಾಗುತ್ತೆ. ಮಕ್ಕಳು ಅಪಾಯಕ್ಕೆ ಸಿಲುಕ್ತಾರೆ. ಯಾಕೀಗಾಯ್ತು? ಹುಳ ಹಿಂಡಿದವರು ಯಾರು? ಇದನ್ನೆಲ್ಲ ನೀವು ಸಿನಿಮಾ ಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು. ಚಾಮುಂಡೇಶ್ವರಿ ಪಿಕ್ಚರ್ಸ್ ಲಾಂಛನದ ಅಡಿಯಲ್ಲಿ ನಾಗರತ್ನಮ್ಮ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು, ಡಾನ್ಸರ್ ಹಾಗೂ ಡಾನ್ಸ್ ಮಾಸ್ಟರ್ ಆಗಿ ಹೆಸರು ಮಾಡಿದ್ದ ಮೈಸೂರು ರಾಜು ಕಥೆ ಬರೆದು ನೃತ್ಯ ಸಂಯೋಜನೆ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ. ಛಾಯಾಗ್ರಹಣವನ್ನ ರಾಮನಾಥ್, ಸಂಕಲನವನ್ನ ಅರವಿಂದ್ ರಾಜ್, ಸಂಗೀತವನ್ನ AT ರವೀಶ್. ತಾರಾಗಣದಲ್ಲಿ ಅರ್ಜುನ್ ಚೌಹಾಣ್, ಪ್ರಿಯದರ್ಶಿನಿ ಗೌಡ, ಬಸವರಾಜ್ ಕುಮಾರ್, ಸೈಕ್ ಶಿವಾಜಿ, ಶಂಕರ್ ಅಶ್ವಥ್, ರಮೇಶ್ ಪಂಡಿತ್, ಹನುಮಂತೇಗೌಡ, ಬಾಲರಾಜವಾಡಿ, ಜಗದೀಶ್ ಕುಮಾರ್ ಜಗ್ಗಪ್ಪ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾನ ಎಲ್ಲಿ ನೋಡಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಮಕ್ಕಳ ಸೈನ್ಯ ಅಂತ. ಇದರ ಪೋಸ್ಟರ್ ತೋರಿಸ್ತಾ ಇದ್ದೀನಿ. ಮಕ್ಕಳ ಸೈನ್ಯ, ಮಕ್ಕಳ ಬಗ್ಗೆ ಇರುವಂತಹ ಒಂದು ಸಿನಿಮಾ ಹಿಂದೆನೂ ಕೂಡ ಸುಮಾರು ಬಂದಿದೆ. ಪುಟಾಣಿ ಏಜೆಂಟ್ 1, 2, 3 ಇರ್ಬೋದು, ಸಿಂಹದ ಮರಿ ಸೈನ್ಯ ಇರ್ಬೋದು. ಮಕ್ಕಳ ಸಾಹಸಮಯ ಕಥೆಗಳನ್ನ ಹೇಳ್ಕೊಂಡು ಬಂದಿರುವಂತಹ ಸಿನಿಮಾಗಳು ಸಾಕಷ್ಟು ಯಶಸ್ವಿಯಾಗಿವೆ. ಈ ಸಿನಿಮಾ ಕೂಡ ಅದೇ ದಾರಿಯಲ್ಲಿದೆಯಾ ನೋಡೋಣ. ನೋಡಿ, ಸವಾಲಿಗೆ ಸವಾಲ್ ಅನ್ನುವಂತಹ ಒಂದು ಅಡಿಬರಹ ಇರುವಂತಹ ಇದೊಂದು ಮಕ್ಕಳ ಸಾಹಸಮಯ ಸಿನಿಮಾ. ಈ ಸ್ನೇಹಮಯ ಸಿನಿಮಾ ತಂದೆ ಮಗಳ ಬಾಂಧವ್ಯ ಹಾಗೂ ನಮ್ಮ ಸಂಸ್ಕೃತಿಯ ಕುರಿತಾದ ಕಥೆ.
ಮಂಡ್ಯ ಜಿಲ್ಲೆಯ KR ಪೇಟೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಈ ಸಿನಿಮಾದ ಚಿತ್ರೀಕರಣವನ್ನ ಮಾಡಲಾಗಿದೆ. ವೇದಾಂತ ಮೂವೀಸ್ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ಮುನಿಸ್ವಾಮಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಹಿಂದೆ ಸಂಕಲನಕಾರರಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದ SK ಸುನೀಲ್ ಕುಮಾರ್ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ಮೊದಲ ಬಾರಿ ನಿರ್ದೇಶನ ಮಾಡಿದ್ದಾರೆ. ದೊಡ್ಡರಂಗೇಗೌಡರು ಗೀತ ರಚನೆ ಮಾಡಿದ್ದಾರೆ. ಸಂಗೀತವನ್ನ ಸನ್ನಿ ರಾಜ್, ತಾರಾಗಣದಲ್ಲಿ ಮಹಾಲಕ್ಷ್ಮಿ, ಗಗನ, ಸೋನಾಕ್ಷಿ, ಶಶಾಂಕ್, ರಾಬರ್ಟ್ ಹಾಗೂ ರುದ್ರಪ್ಪ ಇವರೆಲ್ಲರೂ ಕೂಡ ಇದ್ದಾರೆ. ಈ ಒಂದು ಮಕ್ಕಳ ಸಿನಿಮಾಕ್ಕೆ ನಾವು ಕೂಡ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ. ಇನ್ನ ಮುಂದಿನ ಸಿನಿಮಾ ಉಗ್ರಮರ್ದಿನಿ ಅಂತ. ಏನಪ್ಪ ಇದು ಉಗ್ರಮರ್ದಿನಿ ಸಿನಿಮಾ? ಹೆಸರು ನೋಡಿದ ತಕ್ಷಣ ಒಂದು ಸಣ್ಣದಾದಂತ ಒಂದು ಎಳೆ ನಿಮ್ಮ ತಲೆನಲ್ಲಿ ಬಂದಿರಬಹುದು. ನೋಡೋಣ ಬನ್ನಿ ಏನ್ ಸಿನಿಮಾ ಅಂತ. ಸಮಾಜವನ್ನ ಕಾಡ್ತಾ ಇರುವಂತಹ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡೋ ಕಥೆ. ಹೊಸದಾಗಿ ನೇಮಕಗೊಂಡಿದ್ದಂತಹ ಲೇಡಿ ಪೊಲೀಸ್ ಅಧಿಕಾರಿ ಅಂದ್ರೆ ACP ನ್ಯಾಯಕ್ಕಾಗಿ ಹೋರಾಡೋದು ಅಂತ ಪಣ ತೊಡ್ತಾರೆ. ಸ್ಥಳೀಯ ರೌಡಿಗಳೊಂದಿಗೆ ಘರ್ಷಣೆಗೆ ಮುಂದಾಗ್ತಾರೆ. ಆತ ACPಯನ್ನೇ ಕೊಲ್ಲಲು ಮುಂದೆ ಬಂದಾಗ ಆತನ ಗ್ಯಾಂಗ್ ಕೂಡ ಸದೆಬಡಿಸುವ ನಿಟ್ಟಿನಲ್ಲಿ ACP ಹೋರಾಡ್ತಾರೆ. ACP ಈ ಕಾರ್ಯದಲ್ಲಿ ಯಶಸ್ವಿಯಾದ್ರ ನೀವು ಈ ಸಾಹಸಮಯ ಸಿನಿಮಾ ಮಂದಿರದಲ್ಲೇ ಹೋಗಿ ನೋಡಬೇಕು. ಶ್ರೀ ಗುರು ಜಯ ರಾಘವೇಂದ್ರ ಫಿಲ್ಮ್ಸ್ ಲಾಂಛನದಲ್ಲಿ SJBR ಫಿಲ್ಮ್ಸ್ ಅಡಿಯಲ್ಲಿ ಸತ್ಯನಾರಾಯಣ ಭೀಮರಾವ್ ಅವರು ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ. ಆಯೇಷಾ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಂಗೀತವನ್ನ ರಾಜ್ ಕಿಶೋರ್ ರಾವ್, ಸಾಹಸವನ್ನ ಕೌರವ್ ವೆಂಕಟೇಶ್, ಛಾಯಾಗ್ರಹಣವನ್ನ ಗೌರಿ ವೆಂಕಟೇಶ್, ಸಂಕಲನ ಸಂಜೀವ್ ರೆಡ್ಡಿ, ತಾರಾಗಣದಲ್ಲಿ ಆಯೇಷಾ, ಶ್ರೀನಗರ ಮುನಿ, ಹರೀಶ್ ಪಾಲ್, ರಾಘವೇಂದ್ರ ಪ್ರಸಾದ್, ಸೂರಜ್ ಸಾತ್ನೂರು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಅದು ಯಶಸ್ವಿ ಆಗ್ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು. ಮತ್ತೊಂದು ಸಿನಿಮಾ ಲಾಕ್ಡೌನ್ ಅಂತ. ಏನಪ್ಪ ಈ ಲಾಕ್ಡೌನ್ ಸಿನಿಮಾ ಅಂದ್ರೆ, ನೋಡಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿರುವಂತ ಸಿನಿಮಾ ಇದು. ಲಾಕ್ಡೌನ್ ಕೆಲವ್ರಿಗೆ ಖುಷಿ ಕೊಟ್ಟಿದೆ, ಇನ್ ಕೆಲವ್ರಿಗೆ ಭಯನೂ ತಂದುಕೊಟ್ಟಿದೆ. ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ನಡೆದ ಒಂದಿಷ್ಟು ಕಹಿ ಘಟನೆಗಳನ್ನ ಆಧರಿಸಿ ಈ ಸಿನಿಮಾ ಮಾಡಿದ್ದಾರೆ. ಯುವ ಪ್ರೇಮಿಗಳಿಬ್ಬರ ಆಳವಾದ ಲವ್. ಹುಡುಗ ಹುಡುಗಿಯ ಮನೆಯಲ್ಲಿರುವಾಗ ಲಾಕ್ಡೌನ್ ಆಗ್ತಾರೆ. ಹೊರಗೆ ಬರಲಾರದ ಹುಡುಗಿಯ ಕುಟುಂಬದೊಂದಿಗೆ ಜೀವನ ನಡೆಸೋ ಅನಿವಾರ್ಯ ಸ್ಥಿತಿ ಆ ಹುಡುಗಂದು. ಅಂತೂ ಇಂತೂ ಹುಡುಗಿ ಫ್ಯಾಮಿಲಿ ಹುಡುಗನನ್ನ ಒಪ್ಕೋತಾರೆ. ಎಳೆಯ ಹುಡುಗರ ಪ್ರೇಮ ಹಾಗೂ ಮಧ್ಯ ವಯಸ್ಕ ದಂಪತಿಯ ಹಾಸ್ಯ ಸನ್ನಿವೇಶಗಳು ಬಹಳಷ್ಟು ಮುದ ನೀಡ್ತವೆ. ಹಿಂಗೆ ಜೀವನ ಸಾಕ್ತಾ ಇದ್ದಾಗ ಆ ಹುಡುಗನಿಗೆ COVID-19 ಪಾಸಿಟಿವ್ ಬರುತ್ತೆ. ಅತ್ಯಂತ ಸೀರಿಯಸ್ ಆಗುತ್ತೆ. ಆಮೇಲೆ ಏನಾಯ್ತು? ನೀವು ಸಿನಿಮಾನೇ ನೋಡಬೇಕು. ಅಭಿನವ ಪ್ರೊಡಕ್ಷನ್ ಅಡಿಯಲ್ಲಿ ಮಂಜು ಮುದ್ಗಲ್ ಸಿನಿಮಾವನ್ನ ನಿರ್ಮಾಣ ಮಾಡಿ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಜಾವೇದ್ ತಿಪ್ಪನಹಟ್ಟಿ ಚಿತ್ರಕಥೆ ಬರೆದು ಗೀತ ರಚನೆ ಮಾಡಿ ಸಂಗೀತ ನೀಡಿ ಆಕ್ಷನ್ ಕಟ್ ಹೇಳಿದ್ದಾರೆ. ಕೊಪ್ಪಳ, ಉಪ್ಪಿನಪೇಟೆಗೆರೆ ಸುತ್ತಮುತ್ತ ಈ ಸಿನಿಮಾವನ್ನ ಚಿತ್ರೀಕರಣ ಮಾಡಲಾಗಿದೆ. ಛಾಯಾಗ್ರಹಣವನ್ನ ಶರಣಪ್ಪ ಸುಗ್ನಹಳ್ಳಿ, ಸಂಕಲನವನ್ನ ಶಿವರಾಜ್ ಮೇಹು, ತಾರಾಗಣದಲ್ಲಿ ಮಂಜು ಮುದ್ಗಲ್, ವಿಜಯ್ ವಿಘ್ನೇಶ್, ವಾಣಿಶ್ರೀ ಶ್ರೀನಿವಾಸ್, ಶ್ರಾವಣಿ BH, ಅಶ್ವಿನಿ ಮುದ್ಗಲ್, ಮಮತಾ, ಗೋವಿಂದರಾಜ್ M ಹಾಗೂ ಶರಣಪ್ಪ ಹೊಂಬಳಗಟ್ಟಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಇವಿಷ್ಟು ಒಟ್ಟು 6 ಸಿನಿಮಾಗಳು ಕನ್ನಡದಲ್ಲಿ ಈ ವಾರ ಅಂದ್ರೆ ಮೇ 22ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಬೇರೆ ಭಾಷೆಗಳ ಸಿನಿಮಾಗಳು ಯಾವ್ಯಾವುದು ಅಂತ ನೋಡಿದಾಗ ಹಿಂದಿಯಲ್ಲಿ 2 ಸಿನಿಮಾಗಳು ಅಂತ ಹೇಳಿದ್ದೆ. ಮೊದಲನೇದಾಗಿ ಚಾಂದ್ ಮೇರಾ ದಿಲ್. ಏನಿದು ಸಿನಿಮಾ ಹೆಸರು ಹೇಳಿ ಅಂದ್ರೆ ಹಾಡು ಹೇಳ್ತಾ ಇದ್ದೀರಾ ಅಂತ ಅನ್ಕೋತೀರಾ? ಹಂಗೇನಿಲ್ಲ ಸರ್. ಈ ಸಿನಿಮಾದ ಹೆಸರೇ ಚಾಂದ್ ಮೇರಾ ದಿಲ್ ಅಂತ. ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾ. ಧರ್ಮ ಪ್ರೊಡಕ್ಷನ್ ಅಡಿಯಲ್ಲಿ ಕರಣ್ ಜೋಹರ್ ಹಾಗೂ ಸಂಗಡಿಗರು ನಿರ್ಮಾಣ ಮಾಡಿದ್ದು. ವಿವೇಕ್ ಸೋನಿ ನಿರ್ದೇಶನ ಮಾಡಿದ್ದಾರೆ. ಅನನ್ಯ ಪಾಂಡೆ ಹಾಗೂ ಲಕ್ಷ್ಯ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮತ್ತೊಂದು ಸಿನಿಮಾ ತೀಸ್ರಿ ಬೇಗಂ ಅನ್ನುವಂಥದ್ದು. ಇವೆರಡು ಹಿಂದಿಯಲ್ಲಿ ತೆರೆ ಕಾಣ್ತಾ ಇರೋದು. ಇನ್ನು ತೆಲುಗಿನಲ್ಲಿ 4 ಸಿನಿಮಾಗಳು. ಅಗ್ಲಿ ಸ್ಟೋರಿ, ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್. ಫಸ್ಟ್ ಟೈಮ್ ಅನ್ನುವಂಥ ಒಂದು ಮಿಸ್ಟ್ರಿ ಥ್ರಿಲ್ಲರ್. ರಮಣಿ ಕಲ್ಯಾಣಂ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಹಾಗೂ ಪುರುಷಃ ಅನ್ನುವಂತಹ ಒಟ್ಟು 4 ಸಿನಿಮಾಗಳು ತೆಲುಗಿನಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಇನ್ನು ತಮಿಳಲ್ಲಿ ಮೊದಲೇ ಹೇಳಿದಾಗೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇಲ್ಲ. ಕಾರಣ ಏನಿರ್ಬೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಕುರುಪ್ಪು ಅನ್ನುವಂಥ ಒಂದು ಸಿನಿಮಾ, ದೊಡ್ಡ ಬ್ಯಾನರ್ನ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಓಡ್ತಾ ಇದೆ. ಇನ್ನು ಮಲಯಾಳಂ ಅಲ್ಲಿ 2 ಸಿನಿಮಾಗಳು. ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದ್ದೆ ಒಂದು ವಿಷಯವನ್ನ.
ಅದೇ ವಿಷಯದ ಕುರಿತಾದ ಒಂದು ಸಿನಿಮಾ ಯಾವುದು ಅಂದರೆ ದೃಶ್ಯಂ 3 ಅನ್ನುವಂಥ ಒಂದು ಸಿನಿಮಾ. ಮೂಲತಃ ಮಲಯಾಳಂ ಆದರೂ ಕೂಡ ತೆಲುಗು, ಕನ್ನಡ, ತಮಿಳಲ್ಲಿ ಇದು ರೀಮೇಕ್ ಆಗಿದೆ. ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಇದೊಂದು ಮೇ 21ಕ್ಕೆ ತೆರೆ ಕಾಣ್ತಾ ಇದೆ. ಏನಪ್ಪಾ ಈ ಸಿನಿಮಾ? ನಿಮ್ಗೆಲ್ರಿಗೂ ಗೊತ್ತು, ದೃಶ್ಯ ಸರಣಿಯ 3ನೇ ಭಾಗ ಮೇ 21ರಂದು ಮಲಯಾಳಂ ಭಾಷೆಯಲ್ಲಿ ಮಾತ್ರ ತೆರೆ ಕಾಣ್ತಾ ಇದೆ. ಜೀತು ಜೋಸೆಫ್ ಕಥೆ ಬರೆದು ನಿರ್ದೇಶನ ಮಾಡಿದ ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈಗಾಗಲೇ ಈ ಸರಣಿಯ 1-2 ಭಾಗಗಳು ಯಶಸ್ವಿಯನ್ನ ಕಂಡಿದ್ದು, ಕನ್ನಡದಲ್ಲಿ ರವಿಚಂದ್ರನ್, ಹಿಂದಿಯಲ್ಲಿ ಅಜಯ್ ದೇವಗನ್ ಪ್ರಮುಖ ಪಾತ್ರದಲ್ಲಿ ರೀಮೇಕ್ ಕೂಡ ಮಾಡಿದ್ದು ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿತ್ತು. ಈ ಸಿನಿಮಾದ 2 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು 24 ಗಂಟೆಯಲ್ಲಿಯೇ ಖರೀದಿಯಾಗಿದ್ದು ಇನ್ನೊಂದು ದೊಡ್ಡ ದಾಖಲೆ. ವಿಶೇಷ ಅಂದ್ರೆ ಏನಪ್ಪಾ, ಮೇ 21ಕ್ಕೆ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವತ್ತು ಮೋಹನ್ ಲಾಲ್ ಅವರ ಹುಟ್ಟುಹಬ್ಬ ಕೂಡ ಹೌದು. ಹೀಗಾಗಿ ಯಶಸ್ವಿಯಾದಂತಹ ಒಂದು ಸಿನಿಮಾದ ಅವತರಣಿಕೆ 3ನೇ ಭಾಗ ಇವಾಗ ತೆರೆ ಕಾಣ್ತಾ ಇದೆ. ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದೆ. 1-2ನೇ ಭಾಗದಲ್ಲಿ ಸಾಕಷ್ಟು ತಿರುವುಗಳನ್ನ ನೀಡಿದ್ರು. ಕ್ರೈಮ್ ಥ್ರಿಲ್ಲರ್ ಹೇಗಿರ್ಬೋದು, ಯಾವ ರೀತಿ ಮ್ಯಾನಿಪುಲೇಟ್ ಮಾಡಬಹುದು ಎನ್ನುವಂತಹ ಸಾಕಷ್ಟು ಕನಸುಗಳನ್ನ ದೃಶ್ಯ ರೂಪದಲ್ಲಿ ತಂದಿದ್ರು. ಇದು ಕೂಡ ನಿರೀಕ್ಷೆಯನ್ನ ಹುಟ್ಟಿಸಿದೆ. ನಾವು ಕೂಡ ಈ ಸಿನಿಮಾನ ನೋಡೋಣ. ಇನ್ನ ಡೋಸ್ ಅನ್ನುವಂತಹ ಮತ್ತೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಆಕ್ಚುಲಿ 2 ವಾರದ ಹಿಂದೆನೆ ತೆರೆ ಕಾಣಬೇಕಾಗಿತ್ತು. ಕಾರಣಾಂತರದಿಂದ ಮುಂದೆ ಹೋಗಿ ಈಗ ಮೇ 22ಕ್ಕೆ ತೆರೆ ಕಾಣ್ತಾ ಇದೆ. ಇನ್ನು ಇಂಗ್ಲಿಷ್ ಅಲ್ಲಿ ಒಂದು ಸಿನಿಮಾ, ಸ್ಟಾರ್ ವಾರ್ಸ್ ದ ಮ್ಯಾಂಡಲೋರಿಯನ್ ಅಂಡ್ ಗ್ಲೋರಿ ಅನ್ನುವಂತಹ ಒಂದು ಆಕ್ಷನ್ ಅಡ್ವೆಂಚರಸ್ ಅನಿಮೇಷನ್ ಸಿನಿಮಾ. ಮೂಲತಃ ಇದು ಇಂಗ್ಲಿಷ್ ಭಾಷೆ, ಹಿಂದಿಯಲ್ಲಿಯೂ ಕೂಡ ಇದು ತೆರೆ ಕಾಣ್ತಾ ಇದೆ. ಇವಿಷ್ಟು ಒಟ್ಟು 14 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು. ನಾನು ಪ್ರತಿ ಬಾರಿಯೂ ಹೇಳ್ತಾ ಇದ್ದೀನಿ, ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತಿ. ಆನಂತರ ಈ ಸಿನಿಮಾವನ್ನ ನೀವು ಸಿನಿಮಾ ಮಂದಿರದಲ್ಲೇ ನೋಡಬೇಕು ಅಂತ. ಕಾರಣ ಇಷ್ಟೇ, ಚಿತ್ರೋದ್ಯಮದಲ್ಲಿ ಸಹಸ್ರಾರು ಲಕ್ಷಗಟ್ಟಲೆ ಮಂದಿ ತಮ್ಮ ಜೀವನವನ್ನ ಕಂಡುಕೊಂಡಿದ್ದಾರೆ. ಅವರ ಜೀವನ ಸುಗಮವಾಗಿ ನಡಿಬೇಕು ಅಂತಾದ್ರೆ ಪ್ರೇಕ್ಷಕರಾದ ನಾವೆಲ್ಲ ಹೋಗಿ ಸಿನಿಮಾ ಮಂದಿರದಲ್ಲೇ ಸಿನಿಮಾ ನೋಡಬೇಕು. ಆವಾಗ ಮಾತ್ರ ಆ ಯಶಸ್ಸು ಅವರಿಗೆ ಕಾಸಿನ ರೂಪದಲ್ಲಿ ದೊರೆಯೋದಕ್ಕೆ ಸಾಧ್ಯ ಆಗತ್ತೆ. ನೀವು ಆ ಕೆಲಸ ಮಾಡ್ತೀರಿ ಅನ್ಕೋತೀನಿ. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಹಂಚಿ. ಎಲ್ಲೋ ಕಾರಲ್ಲಿ ಹೋಗ್ಬೇಕಾದ್ರೆ, ಇನ್ನೆಲ್ಲೋ ಹೋಗ್ಬೇಕಾದ್ರೆ ನೀವು ಈ ಕಾರ್ಯಕ್ರಮಗಳನ್ನ ಕೇಳಿಕೊಂಡು ಸಿನಿಮಾ ಯಾವ ತರ ಇದೆ, ಹೇಗಿದೆ, ಅಯ್ಯೋ ಏನೋ ಇಂಟ್ರೆಸ್ಟಿಂಗ್ ಇದೆಯಲ್ಲ ಈ ಸಿನಿಮಾ ನೋಡ್ಬೋದಾ ಅಂತ ನಿಮ್ಮ ಡೇಟ್ ಅನ್ನ ಬುಕ್ ಮಾಡಿಕೊಂಡು ನಿಮ್ಮ ವರ್ತಮಾನ ಪತ್ರಿಕೆನಲ್ಲಿರ್ಬೋದು, ಬುಕ್ ಮೈ ಶೋ ನಲ್ಲಿರ್ಬೋದು, ಯಾವ ಶೋ ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ ಅಲ್ಲಿ ಇದೆ ಅಂತ ನೋಡ್ಕೊಂಡು ಬುಕ್ ಮಾಡಿಕೊಂಡು ಸಿನಿಮಾ ಹೋಗಿ ನೋಡಿ, ಎಂಜಾಯ್ ಮಾಡಿ. ಮತ್ತೆ ಮುಂದಿನ ವಾರ ಹೊಸ ಸಿನಿಮಾಗಳು ಯಾವ್ಯಾವ ತೆರೆ ಕಾಣುತ್ತೆ ಅನ್ನೋ ವಿಷಯದೊಂದಿಗೆ ನಿಮ್ ಜೊತೆಗೆ ಬರ್ತೀನಿ. ನಮಸ್ಕಾರ.